ಹಸಿರು ಇಂಧನ. ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ಆಲಿಸಿ ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ಆತ್ಮೀಯ ರೈತ ಬಾಂಧವರೇ, ಹಾಸನದ ಮಡೆನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನ ಪ್ರಾಯೋಜನೆ ಮಾಡಿದಂತಹ ಬಾನುಲಿ ಸರಣಿ ಕಾರ್ಯಕ್ರಮ ಹಸಿರು ಇಂಧನ ಈಗಾಗಲೇ 14 ಕಂತುಗಳನ್ನು ಪೂರೈಸಿ ಇಂದು 15ನೆಯ ಅಂತಿಮ ಕಂತು ಬಿತ್ತರವಾಗ್ತಾ ಇದೆ. ಇದುವರೆಗೆ ಈ ಒಂದು ಸರಣಿಯಲ್ಲಿ ಜೈವಿಕ ಇಂಧನ ಬೆಳೆಗಳನ್ನು ಸಾಗುವಳಿ ಮಾಡುವ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ಇಲಾಖೆಯ ಅಧಿಕಾರಿಗಳು ಹಂಚಿಕೊಂಡಿದ್ದಾರೆ. ತಾವುಗಳು ಕಾರ್ಯಕ್ರಮಗಳನ್ನು ಆಲಿಸಿ ಇದರ ಪ್ರಯೋಜನವನ್ನು ಮಾಡಿಕೊಂಡಿದ್ದೀರಿ ಅಂಥೇಳಿ ನಾವು ಕೂಡ ಭಾವಿಸ್ತಾ, ಇಂದು ಈ ಹಸಿರು ಇಂಧನ ಸರಣಿಯ ಅಂತಿಮ ಕಂತಿನಲ್ಲಿ ಜೈವಿಕ ಇಂಧನ ಉದ್ಯಾನ ಮಡೆನೂರಿನ ಸಾಧನೆಗಳು ಈ ಕುರಿತಂತೆ ಹಾಸನ ತಾಲೂಕು ಮಡೆನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎ.ಸಿ. ಗಿರೀಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಿದೆ. ಒಟ್ಟು 15 ಕಂತುಗಳಲ್ಲಿ ಪ್ರಸಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಮಡೆನೂರಿನ ಜೈವಿಕ ಇಂಧನ ಉದ್ಯಾನಕ್ಕೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ, ಕಾರ್ಯಕ್ರಮದ ಕಡೆಯಲ್ಲಿ ಕೇಳಲಾಗುವ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಬರೆದು ಕಳುಹಿಸುವ ಆಯ್ದ ಕೇಳುಗರಿಗೆ ಜೈವಿಕ ಇಂಧನ ಉದ್ಯಾನ ಬಹುಮಾನವನ್ನು ಕೂಡ ನೀಡುತ್ತೆ. ಇಂದಿನ ಸರಣಿಯ ಪ್ರಶ್ನೆಯನ್ನು ಪ್ರಸಾರ ಮಾಡಲಾಗುತ್ತೆ. ಇದಕ್ಕೆ ಉತ್ತರವನ್ನು ಮುಂದಿನ ಭಾನುವಾರ ಪ್ರಸಾರ ಮಾಡಲಾಗುತ್ತೆ. ಹಾಗೆಯೇ ಬಹುಮಾನ ಯಾವಾಗ ನೀಡಲಾಗುತ್ತೆ ವಿಜೇತರುಗಳಿಗೆ ಅನ್ನುವ ವಿಚಾರಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಬನ್ನಿ, ಇಂದಿನ ಈ ಕಾರ್ಯಕ್ರಮವನ್ನು ಆಲಿಸಿ ಸರಿಯಾದಂತಹ ಪ್ರಶ್ನೆಗೆ ಉತ್ತರವನ್ನು ಬರುವ ಬುಧವಾರದ ಒಳಗೆ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಹಸಿರು ಇಂಧನ ಸಂಚಿಕೆಗೆ ಸ್ವಾಗತ. ಹಸಿರು ಇಂಧನದ ಕಡೆಯ ಸಂಚಿಕೆಯನ್ನು ನಾವು ಇವತ್ತು ಪ್ರಸಾರವನ್ನು ಮಾಡ್ತಾ ಇದ್ದೇವೆ. ಇದುವರೆಗೆ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಮಗ್ಗಲುಗಳನ್ನು ನಾವು ನೋಡುವಂತಹ ಒಂದು ಅವಕಾಶ ದೊರೆಯಿತು. ಅದಕ್ಕೆ ಪೂರಕವಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಹಾಸನದ ಮಡೆನೂರಿನ ಸಮೀಪ ಇರತಕ್ಕಂತಹ ಜೈವಿಕ ಇಂಧನ ಉದ್ಯಾನ ಏನಿದೆಯೋ ಇದು ಏನೆಲ್ಲ ಸಾಧನೆಗಳನ್ನು ಇದುವರೆಗೆ ಮಾಡಿಕೊಂಡು ಬಂದಿದೆ, ರೈತ ಸ್ನೇಹಿಯಾಗಿ ಹೇಗೆ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮಡೆನೂರಿನ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎ.ಸಿ. ಗಿರೀಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ರೈತ ಬಾಂಧವರಿಗೆ ನಮಸ್ಕಾರಗಳು. ಮಡೆನೂರಿನ ಸಮೀಪ ಇರತಕ್ಕಂತಹ ಜೈವಿಕ ಇಂಧನ ಉದ್ಯಾನ ಏನಿದೆಯೋ ಇದು ನಮ್ಮ ಹಾಸನ ಜಿಲ್ಲೆಯ ಒಂದು ಹೆಮ್ಮೆಯ ಹಾಗೂ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದು. ಈ ಒಂದು ಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು? ಈ ಒಂದು ಯೋಜನೆ 2004ರಲ್ಲಿ ಕಾರ್ಯರೂಪಕ್ಕೆ ಬರೋ ರೀತಿಯಲ್ಲಿ, ಅಂದರೆ ಶುರು ಮಾಡಿದ್ದು ಯೋಜನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಎಲ್ಲ ಶುರುವಾಗಿದ್ದು 2004ರಲ್ಲಿ. ಆವಾಗ ಡಾಕ್ಟರ್ ಬಾಲಕೃಷ್ಣೇಗೌಡರು ಹಾಗೂ ಅವರ ಸಂಗಡಿಗರು ಕೆ.ಟಿ. ಪ್ರಸನ್ನ ಅವರಿರ್ಬೋದು, ಮಿಕ್ಕಿದ ಕೆಲವು ವಿಜ್ಞಾನಿಗಳು ಈ ಒಂದು ಬೇಸಿಕ್ ಸರ್ವೆ, ಇದನ್ನೆಲ್ಲ ಮಾಡಿದರು. ನಂತರ 2006ರಲ್ಲಿ ಬಡ್ಜೆಟಲ್ಲಿ ಇದಕ್ಕೆ ಅನುಮೋದನೆ ಸಿಕ್ಕಿ 2007 ಮಾರ್ಚಲ್ಲಿ ನಮ್ಮ ಈ ಒಂದು ಜೈವಿಕ ಇಂಧನ ಉದ್ಯಾನ 40 ಕೋಟಿಗಳ ಅನುದಾನದ ಒಂದು ಇದರಲ್ಲಿ ಶುರುವಾಯಿತು. ಆದರೆ ಕ್ರಮೇಣ ರಾಜಕೀಯ ಬದಲಾವಣೆಗಳಿಂದ ನಮಗೆ ಸಿಕ್ಕಿದ್ದು ನಂತರ 4 ಕೋಟಿಗೆ ಒಂದು ಬಿಲ್ಡಿಂಗಿಗೆ ಸಿಕ್ತು. ನಂತರ ಕೆಲವು ಚಟುವಟಿಕೆಗಳಿಗೆ ಆವಾಗವಾಗ ಹಣ ಮಂಜೂರಾಯಿತು. ಸರ್, ಯಾವೆಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು? ಇದ್ರ ಮುಖ್ಯ ಉದ್ದೇಶ ಅಂತಂದರೆ ನಿಮಗೆಲ್ಲ ಗೊತ್ತಿರೋಂಗೆ ಬದಲಿ ಇಂಧನ, ಜೈವಿಕ ಇಂಧನದ ಒಂದು ಪ್ರಾಮುಖ್ಯತೆಯನ್ನು ರೈತರಿಗೆ, ಅದರಲ್ಲೂ ಏಕೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ರೈತರ ಹೊಲಗಳಲ್ಲಿ ಏನು ಬೆಳೀತಾ ಇದ್ದಾರೆ ಅದರ ಜೊತೆಯಲ್ಲಿ ಮುಂಚಿಂದನೂ ಇದ್ದಂತಹ ಸಸ್ಯಗಳನ್ನ ಅಳವಡಿಸ್ಕೊಂಡು ಆದಾಯ ಹೆಚ್ಚಿಸ್ಕೊಳ್ಳೋದು ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗೆಯೇ ಅದು ಬೆಳಿಬೇಕು ಅಂತಂದಾಗ ನಮಗೆ ಸಸಿಗಳು ಬೇಕು. ಆ ಸಸಿಗಳಲ್ಲಿ ಯಾವುದೋ ಸಸಿಗಳು ತಂದು ಕೊಡೋದಕ್ಕಿಂತ ಬೀಜಗಳಲ್ಲಿ ಹುಟ್ಟಿರೋಂಥ ಸಸಿಗಳಿಗಿಂತ ಉತ್ಕೃಷ್ಟವಾಗಿ ಬಿಡುವಂಥ ಮರದಿಂದ ಆಯ್ದಂಥ ಬೀಜಗಳನ್ನ ತಂದು ಸಸ್ಯಗಾರದಲ್ಲಿ ಸಸಿ ಮಾಡಿ, ಆದರೆ ಕಸಿಗಳನ್ನೂ ಮಾಡಿ
ಅವುಗಳನ್ನ ರೈತರಿಗೆ ಸರಬರಾಜು ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ. ಯಾಕೆಂದರೆ ಉತ್ತಮವಾದ ಉತ್ಕೃಷ್ಟವಾದ ಸಸಿಗಳನ್ನ ಕೊಟ್ಟಾಗ ರೈತರಿಗೆ ಆದಾಯ ಹೆಚ್ಚಿಗೆ ಆಗೋದ್ರಲ್ಲಿ ಎರಡನೇ ಮಾತಿರೋದಿಲ್ಲ. ಹಾಗೆಯೇ ಇದು ಮೂರನೇ ಉದ್ದೇಶ ಅಂತಂದರೆ, ನಮ್ಮಲ್ಲಿ ಜೈವಿಕ ಇಂಧನ ತಯಾರು ಮಾಡಬೇಕು ಅಂತಂದಾಗ 4-5 ಹಂತಗಳಲ್ಲಿ ಕಾರ್ಯಕ್ರಮಗಳು ಇಡಬೇಕಾಗ್ತದೆ. ಇದರಲ್ಲಿ ಮೆಷಿನರೀಸ್ ಭಾಳ ಪಾತ್ರ ಹೆಚ್ಚಿಗೆ ಇರ್ತದೆ. ಎಣ್ಣೆ ತೆಗೆಯೋದಕ್ಕಿರ್ಬೋದು, ಎಣ್ಣೆ ತೆಗೆದಾದ್ಮೇಲೆ ಅದನ್ನು ಬಯೋಡೀಸೆಲ್ ಮಾಡಬೇಕಾದ್ರೆ ಬಯೋಡೀಸೆಲ್ ಮಾಡೋದಕ್ಕೆ ಅದಕ್ಕೂ ಒಂದು ಮೆಷಿನರಿ ಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಹೇಳಬೇಕು ಅಂತಂದರೆ ಕಾಯಿ ಸಿಪ್ಪೆ ಸುಲಿಯುವಂಥದ್ದು, ಸಿಪ್ಪೆಗೆ ಇದು ಮಾಡಬೇಕಾದ್ರೆ ಅದೊಂದು TDS ಜಾಬ್ ಇರ್ತದೆ. ಸೊ ಅದನ್ನು ಸಹ ಸಮಾಧಾನವಾಗಿ ಮಾಡಬೇಕು, ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದಕ್ಕೂ ಸಹ ಮೆಷಿನರೀಸ್ ಮಾಡಿ, ಈ 4 ಇದರಲ್ಲೂ ನಾವು ಮೆಷಿನರೀಸ್ನ ಇಂಪ್ರೂವ್ ಮಾಡಿ ಫ್ಯಾಬ್ರಿಕೇಟ್ ಮಾಡಿ ಮಾಡೋದು ಇದಕ್ಕೊಂದು ಉದ್ದೇಶ ಆಗಿರ್ತದೆ. ಹಾಗೆಯೇ 4ನೇದು ಉದ್ದೇಶ ಮುಖ್ಯವಾಗಿರುವಂಥದ್ದು ಅಂದರೆ ಅದರಲ್ಲಿ ಎಂಟರ್ಪ್ರಿನರ್ಸ್, ಏನು ಉದ್ಯಮಶೀಲತೆ ಇರುವಂಥ ಜನರನ್ನು ನಾವು ಟ್ರೈನಿಂಗ್ ಕೊಟ್ಟು ಅದರಲ್ಲಿ ಯಾವ ರೀತಿ ಮಾಡ್ಬೋದು, ಆದಾಯ ಯಾವ ರೀತಿ ಹೆಚ್ಚಿಗೆ ಮಾಡ್ಕೋಬೋದು, ಮತ್ತು ಜೈವಿಕ ಇಂಧನ ಲಭ್ಯತೆಯನ್ನು ಹೆಚ್ಚಿಗೆ ಮಾಡಬೇಕು, ಇವುಗಳು ಸಹ ಅವೈಲಬಿಲಿಟಿನ ಹೆಚ್ಚಿಗೆ ಮಾಡೋದು ಸಹ ಈ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಇಷ್ಟೆಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಒಂದು ಸಂಸ್ಥೆಯನ್ನು ಪ್ರಾರಂಭವನ್ನು ಮಾಡಲಾಯಿತು. ಮಡೆನೂರಿನ ಸಮೀಪ ಇರತಕ್ಕಂತಹ ಈ ಜೈವಿಕ ಇಂಧನ ಉದ್ಯಾನ ಏನಿದೆಯೋ ಇದು ನಮ್ಮ ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾರಂಭ ಆದಂತಹ ಒಂದು ಉದ್ಯಾನ ಅಂತ ಹೇಳಿ ನಾವು ಕರಿಬಹುದು ಸರ್. ಇದನ್ನು ಹಾಸನದಲ್ಲೇ ಯಾಕೆ ಪ್ರಾರಂಭವನ್ನು ಮಾಡಲಾಯಿತು? ನೀವು ಹೇಳಿದಾಗೆ ಇದು ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಏನು ಬೆಂಗಳೂರಿನಲ್ಲಿದೆ, ಇವರ ಒಂದು ಸಹಯೋಗದೊಂದಿಗೆ ಅವರ ಅನುದಾನ ನಮಗೇನು ಸರ್ಕಾರ ಕೊಡುತ್ತೆ ಅದು ಇದರ ಮುಖಾಂತರ ನಮಗೆ ಸಿಗ್ತಾ ಇರ್ತದೆ. ಸೊ ಇದು ನಮಗೆ ಹಾಸನದಲ್ಲಿ ಶುರು ಮಾಡೋದಕ್ಕೆ ಒಂದು ಅವಕಾಶ. ಕಾರಣ ಏನು ಅಂತಂದರೆ ಇಲ್ಲಿ 4 ಥರದ ವೈವಿಧ್ಯತೆ ಒಂದು ನಮ್ಮಲ್ಲಿ ಹವಾಮಾನ ಇದೆ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ಸಕಲೇಶ್ಪುರದಲ್ಲಿ ಮಳೆ ಜಾಸ್ತಿ ಇರ್ತದೆ, ಇನ್ನು 2,500-3,000 ಮಿಲಿಮೀಟರ್ವರೆಗೂ ಮಳೆ ಇರ್ತದೆ. ಹಾಗೆಯೇ ಅರಸೀಕೆರೆ, ಚನ್ನರಾಯಪಟ್ಟಣ ಇದರಲ್ಲಿ ಮಳೆನೇ ಇಲ್ಲ, ಅಂದರೆ 700-800-900 ಮ್ಯಾಕ್ಸಿಮಮ್ ಇರ್ತದೆ. ಸೊ ಒಣ ಪ್ರದೇಶ ಇರ್ತದೆ. ಹಾಗೆಯೇ ಮಧ್ಯಮ ಇದು ಅಂತಂದರೆ ಹಾಸನ ತಾಲೂಕು, ಹೊಳೆನರಸೀಪುರ, ಬೇಲೂರು, ಅರಕಲಗೂಡು ಇಲ್ಲೆಲ್ಲ ಮಧ್ಯಮಾವಧಿ, ಹಂಗೆ ಅಂದರೆ 1,500 ಸುತ್ತಮುತ್ತ ಮಿಲಿಮೀಟರ್ ಮಳೆ ಇರುವಂಥ ಒಂದು ಪ್ರದೇಶ. ಸೊ ಈ ಒಂದು 3 ಪ್ರದೇಶಗಳು ಏನಿದೆ, ಸೊ ಇವು ಇಡೀ ರಾಜ್ಯ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡದಿಂದ ಹಿಡಿದು ಉತ್ತರ ಕರ್ನಾಟಕದಲ್ಲಿರುವಂಥ ಬಿಸಿಲಿಗೆ ಎಲ್ಲದಕ್ಕೂ ಇದು ಹವಾಗುಣ ಅದೇ ರೀತಿ ಇರುವಂಥ ಒಂದು ಮಿನಿಯೇಚರ್ ಕರ್ನಾಟಕ ಅಂತ ಹೇಳ್ಬೋದು ಹಾಸನ ಜಿಲ್ಲೆನ. ಸೊ ನಾವಿಲ್ಲಿ ಏನೇ ಒಂದು ಹಾಸನದಲ್ಲಿ ಯಾವುದೇ ಕಾರ್ಯಕ್ರಮಗಳು, ಯಾವುದೇ ಒಂದು ರಿಸರ್ಚ್ ಪ್ರೋಗ್ರಾಮ್ಸ್ ತಗೊಂಡಾಗ ಇದನ್ನು ನಾವು ಬೇರೆ ಕಡೆ ಮರುಕಳಿಸ್ಬೋದು ಅನ್ನೋಂಥ ಒಂದು ಮುಖ್ಯ ಉದ್ದೇಶ. ಯಾಕೆಂದರೆ ಅರಸೀಕೆರೆಯಲ್ಲಿ ಆಗಿರುವಂಥದ್ದನ್ನು ನಾವು ಬೀದರ್, ಗುಲ್ಬರ್ಗಾದಲ್ಲಿ ಮಾಡ್ಬೋದು. ಹಾಗೆಯೇ ಸಕಲೇಶ್ಪುರದಲ್ಲಿ ಚೆನ್ನಾಗಿರುವಂಥ ಒಂದು ಇದನ್ನು ನಾವು ಉತ್ತರ ಕನ್ನಡ, ಕೊಡಗು ಇಲ್ಲೆಲ್ಲ ಮಾಡೋದಕ್ಕೂ ಅವಕಾಶ ಇರ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆನ ಆರಿಸಲಾಯಿತು. ಹಾಗಾಗಿ ಇದನ್ನು 2007ರಲ್ಲಿ ಇಲ್ಲಿ ಶುರು ಮಾಡಲಾಯಿತು. ಅಂತ ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ಭೌಗೋಳಿಕ ವೈವಿಧ್ಯತೆ ಏನಿದೆ, ಹೌದು, ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೊಳ್ಳೋ ಅಂತ ಒಂದು ಉದ್ದೇಶದಿಂದಾಗಿ ಈ ಜೈವಿಕ ಇಂಧನ ಉದ್ಯಾನವನ್ನ ಹಾಸನ ಜಿಲ್ಲೆಯಲ್ಲಿ ಪ್ರಾರಂಭವನ್ನ ಮಾಡಲಾಯಿತು. ಎಷ್ಟು ವಿಸ್ತೀರ್ಣದಲ್ಲಿ ಇದು ಕಾರ್ಯವನ್ನ ನಿರ್ವಹಿಸ್ತಾ ಇದೆ, ಮತ್ತೆ ಅಲ್ಲಿ ಏನೇನಿದೆ, ಮತ್ತೆ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟಂತಹ ಯಾವೆಲ್ಲ ಬೆಳೆಗಳನ್ನ ಅಲ್ಲಿ ಪ್ರಾತ್ಯಕ್ಷಿಕೆಯಾಗಿ ನೋಡಬಹುದು? ನಮ್ಮ ಈ ಹಾಸನ ಮಡೆನೂರು ಕೃಷಿ ಕಾಲೇಜಿನ ಆಪೋಸಿಟ್ ಇದೆ, ಶಾಂತಿಗ್ರಾಮ ಮತ್ತು ಉದಯಪುರದ ಮಧ್ಯದಲ್ಲಿ ಈ ಒಂದು ಜೈವಿಕ ಇಂಧನ ಉದ್ಯಾನ ಇದೆ. ಸೊ ಇಲ್ಲಿ ಎಣ್ಣೆ ಘಟಕ ಇದೆ, ಒಂದು ಮುಖ್ಯವಾಗಿರುವಂಥದ್ದು ಜೈವಿಕ ಇಂಧನದ ಎಣ್ಣೆ ತೆಗೆಯುವ ಘಟಕ, ಹಾಗೂ ಅದರಿಂದ ಜೈವಿಕ ಇಂಧನ ಮಾಡೋದಕ್ಕೂ ಸಹ ಅಲ್ಲಿ ಪ್ರಾತ್ಯಕ್ಷಿತೆ ಇನ್ಫಾರ್ಮೇಷನ್ ಆ್ಯಂಡ್ ಡೆಮಾನ್ಸ್ಟ್ರೇಷನ್ ಸೆಂಟರ್ ಅಂತ, IND ಸೆಂಟರ್ ಅಂತ ಸಹ ನಮ್ಮಲ್ಲಿ ಇದೆ. ಸೊ ಅಲ್ಲಿ ಯಾವುದೇ ರೈತ ಬಂದರೂ ಅದರಲ್ಲಿ ಸಂಪೂರ್ಣವಾದ ಮಾಹಿತಿ, ಬೀಜದಿಂದ ಎಣ್ಣೆವರೆಗೂ, ಎಣ್ಣೆಯಿಂದ ಡೀಸೆಲ್ ಪೂರ್ತ ಪ್ರಮಾಣದಲ್ಲಿ ಅದಕ್ಕೆ ಮಾಹಿತಿ ಸಿಗ್ತದೆ. ಅವಕಾಶ ಸಿಕ್ಕಲ್ಲಿ ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷಿತೆನೂ ಸಿಗ್ತದೆ. ಸೊ ಈ ಥರ ಸೀಟು ಡೀಸೆಲ್ ಒಂದು ಇರುತ್ತೆ. ಹಾಗೆಯೇ ಯಾವುದೇ ಸಸಿಗಳು, ನಾವೇನು 7 ಥರದ ಜಾತಿಯ ಸಸಿಗಳನ್ನ ನಾವು ಶಿಫಾರಸು ಮಾಡ್ತಾ ಇದ್ವಿ, ಆ 7 ಥರ ಸಸಿಗಳದ ಒಂದು ಪ್ರಾತ್ಯಕ್ಷಿತೆ, ನರ್ಸರಿ ಇರ್ಬೋದು, ಮತ್ತು ಡೆಮಾನ್ಸ್ಟ್ರೇಷನ್ ಬ್ಲಾಕ್ ಪ್ಲಾಂಟೇಷನ್ಸ್. ಈಗ 1.5-2 ಎಕರೆ ಜಾಗದಲ್ಲಿ ಅದನ್ನು ಪ್ರಾತ್ಯಕ್ಷಿಕೆ ಹಾಕಿ 15x15 ಫೀಟ್ ಇದರಲ್ಲಿ ನಾವು ಗಿಡಗಳನ್ನ ಹಾಕಿ ಈಗೆಲ್ಲ ದೊಡ್ಡ ಮರಗಳಾಗಿದ್ದಾವೆ. 2010ರಿಂದ ನಾವು ಶುರು ಮಾಡಿರುವಂಥ ಒಂದು ಯೋಜನೆ ಇದು. ಅಲ್ಲಿ ನಾವು ಮರಗಳೆಲ್ಲ ಈಗ ಇಳುವರಿ ಕೊಡ್ತಾ ಇದೆ. ಅದರಲ್ಲೂ ಅಷ್ಟೇ ಉತ್ಕೃಷ್ಟವಾದಂಥ ಬೀಜದಿಂದ ಕೆಲವು ಇದು ಮಾಡ್ಕೊಂಡಿದ್ದೀವಿ. ಸೊ ಇನ್ನೂ ಕೆಲವು ಇದರಲ್ಲಿ ಎಲೈಟ್ ಪ್ಲಾಂಟ್ಸ್ ಅಂತ ಅಂದ್ಬಿಟ್ಟು ಏನು ಹೆಚ್ಚಿಗೆ ಇಳುವರಿ ಕೊಡುವಂಥದ್ದು, ಇಡೀ ಕರ್ನಾಟಕ ರಾಜ್ಯದಲ್ಲಿ
ಎಲ್ಲ ಕಡೆ ಓಡಾಡಿ ಹೊಂಗೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಒಳ್ಳೊಳ್ಳೆ ಗಿಡಗಳು ಮರಗಳು ಒಳ್ಳೆ ಇಳುವರಿ ಕೊಡ್ತಿದೆ ಹಾಗೂ ಎಣ್ಣೆ ಅಂಶ ಜಾಸ್ತಿ ಇರುವಂಥವು ಇವೆರಡನ್ನು ಐಡೆಂಟಿಫೈ ಮಾಡಿ ಅವನ್ನ ಎಲೈಟ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ. ಸೊ ಆ ಒಂದು ಎಲೈಟ್ ಟ್ರೀಸ್ನ ನಾವು ಸೆಲೆಕ್ಟ್ ಮಾಡಿರೋದನ್ನು ನಾವು ಇಲ್ಲಿ ಗ್ರಾಫ್ಟ್ ಮಾಡೋದಕ್ಕೆ ಸಯಾನಾಗಿ ಉಪಯೋಗಿಸ್ಕೊಂಡು ಸ್ಟಾಕನ್ನು ಇಲ್ಲೇ ತಂದು ಇದರಲ್ಲಿ ಬೆಳೆಸಿ ನಾವು ಅದನ್ನು ಪ್ಲ್ಯಾಂಟಿಂಗ್ ಮಾಡಿದ್ದೀವಿ. ಸೊ ಇಲ್ಲಿ 57 ರೀತಿಯ ಒಂದು ಸಸ್ಯಗಳು ನಮ್ಮ ಒಂದು ತಾಕ್ನಲ್ಲಿ ನಾವು ಎಲೈಟ್ ಇದು ಅಂತಲೇ ಹಾಕಿ ಕ್ಲೋನಲ್ ಆರ್ಚರ್ಡ್ ಅಂತ ಇಟ್ಕೊಂಡಿದ್ದೀವಿ. ಸೊ ಹಾಗೆಯೇ ಹೊಂಗೆ ಇರ್ಬೋದು, ಬೇವು, ಹಿಪ್ಪೆ, ಸಿಮರೂಬ, ಸುರಹೊನ್ನೆ, ಅಮೂರ, ಜಟ್ರೋಪ ಇವುಗಳದ್ದು ಸಹ ಪ್ರಾತ್ಯಕ್ಷತೆಗಳು ಸಹ ಆಗಲೇ ಹೇಳಿದಾಗ 1.5-2 ಎಕರೆ ಜಾಗದಲ್ಲಿ ಒಂದು ಪ್ರಾತ್ಯಕ್ಷತೆಯನ್ನು ಮಾಡ್ತೀವಿ. ಹಾಗೆಯೇ ಹಿಂಡಿಗಳು ಅಥವಾ ಯಾವುದಾರ ಒಂದು ಈಗ ರಾಗಿಯಲ್ಲಿ ಯಾವ ರೀತಿ ಎಫೆಕ್ಟ್ ಇದೆ ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡೋದಕ್ಕೂ ಸಹ ನಾವು ಜಾಗಗಳನ್ನ ಇಟ್ಕೊಂಡಿದ್ವಿ. ಅದೊಂದು ಪೇಪರ್ಗಳು ಸಹ ಆಗಿದ್ದಾವೆ. ಅದೇ ರೀತಿ ಯಾವುದಾದ್ರು ಸಂಶೋಧನೆಗೆ ಬೇಕಾಗಿರುವಂಥ ತಾಕುಗಳಲ್ಲಿ ಒಂದು 7-8 ಎಕರೆ ಜಾಗ ಆ ಸಂಶೋಧನೆಗೂ ಸಹ ಇದೆ. ಮತ್ತು ದೊಡ್ಡ ದೊಡ್ಡ ಮರಗಳಿದ್ದಾವೆ, ಅದ್ರ ಮಧ್ಯೆ ಇಂಟರ್ಕ್ರಾಪ್ ಮಾಡೋದಕ್ಕೂ ಸಹ ಶಿಫಾರಸ್ ಮಾಡೋಕ್ಕೆ ಮುಂಚೆ ನಮ್ಮಲ್ಲಿ ಅದನ್ನು ಏನೇನು ಬೆಳಿಬೋದು ಅನ್ನೋದ್ರ ಬಗ್ಗೆ ಒಂದು ಇದು ಮಾಡಿದ್ದೀವಿ. ಈಗ ಮಕುನ ಅಂತ ಏನು ವೆಲ್ವೆಟ್ ಬೀನ್ಸ್ ಅಂತ ಕರಿತೀವಿ. ಸೊ ಆ ಒಂದು ಇದನ್ನು ಬೆಳೆಯನ್ನು ನಾವು ಪ್ರಾತ್ಯಕ್ಷತೆಯಾಗಿ ತೋರಿಸ್ತಾ ಇದ್ದೀವಿ. 8 ಎಕರೆಯಲ್ಲಿ ಮಧ್ಯ ಇಂಟರ್ಕ್ರಾಪ್ ಆಗಿ ತಗೊಳ್ತಾ ಇದ್ದೀವಿ. ಹಾಗೆಯೇ ಸೋಲಾರ್ ಇದರಿಂದನೂ ಸಹ ಸೋಲಾರ್ ಡೆಮಾನ್ಸ್ಟ್ರೇಷನ್ ಸಹ ಇಟ್ಕೊಂಡಿದ್ದೀವಿ. ನಮ್ಮ ಮೇಲ್ಗಡೆ ತಾರಸಿಯಲ್ಲಿ ಸೋಲಾರ್ ಹಾಕಿ ನಮ್ಮ ಆಫೀಸಿಗೆ ಕರೆಂಟ್ ಬರೋ ರೀತಿಲಿ ಅದನ್ನು ಸಹ ಒಂದು ಇದಕ್ಕೆ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿರ್ತೀವಿ. ತರಬೇತಿ ಹಾಲ್ ಇದೆ, ಅದರಲ್ಲಿ 40 ಜನ ರೈತರಿಗೆ ತರಬೇತಿ ಕೊಡೋದಕ್ಕೂ ಸಹ ಅವಕಾಶ ಇರ್ತದೆ. ಹಾಗೆಯೇ ಆವಾಗಲೇ ಹೇಳಿದಂಗೆ ಇನ್ಫಾರ್ಮೇಷನ್ ಡೆಮಾನ್ಸ್ಟ್ರೇಷನ್ ಸೆಂಟರ್ ಸಹ ಪೂರ್ಣ ಪ್ರಮಾಣದಲ್ಲಿ ಕಾರ್ಯರತ ಆಗಿದೆ. ಇನ್ನು 1 ವರ್ಷ ಕಳೆದ್ರೆ 2 ದಶಕಗಳನ್ನು ನೋಡಿದಾಗುತ್ತೆ. ಈ ಒಂದು ಕೇಂದ್ರ ಪ್ರಾರಂಭ ಆಗಿ 20 ವರ್ಷಗಳು ಪೂರೈಸುತ್ತೆ. ಈ 20 ವರ್ಷಗಳ ಅವಧಿಯಲ್ಲಿ ಏನೆಲ್ಲ ಗಣನೀಯವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ? ಇದು 2007ರಿಂದ ಇಲ್ಲಿವರೆಗೂ ನಾವು ತರಬೇತಿಗಳನ್ನ ಹೇಳಿದೆ ನಾನು. ಮೊದಲನೇದಾಗಿ 2130 ಗ್ರಾಮಗಳಲ್ಲಿ ಏನೇನಿದೆ, ಅದರಲ್ಲಿ ಯಾವ ರೀತಿಯ ಮಾಹಿತಿಗಳಿದ್ದಾವೆ ಅನ್ನೋದ್ರ ಬಗ್ಗೆ ಸಂಗ್ರಹಣೆ ತೊಗೊಂಡಿದ್ದೀವಿ. ಮರದ ಮಾಹಿತಿಗಳು ಒಂದೊಂದು ಗ್ರಾಮದಲ್ಲೂ ಸಹ ಪಂಚಾಯತಿ ವೈಸ್ ಹೋಗಿ ಯಾವ ಹಳ್ಳಿಲಿ ಏನೇನು ಸಸ್ಯಗಳು ಅಥವಾ ರಾ ಮೆಟೀರಿಯಲ್ಸ್ ಅಂತ ಹೇಳಿ ಇದಕ್ಕೆ ಹೇಳ್ತೀವಿ, ಅವುಗಳ ಬಗ್ಗೆ ಮಾಹಿತಿಗಳನ್ನ ತಗೊಂಡಿರ್ತೀವಿ. ಹಾಗೆಯೇ 20 ಲಕ್ಷಕ್ಕಿಂತ ಹೆಚ್ಚು ಸಸಿಗಳನ್ನ ನಾವು ರೈತರಿಗೆ ಅವರ ಜಮೀನಿನ ಬದುಗಳಲ್ಲಿ, ಬಂಜರು ಭೂಮಿಗಳಲ್ಲಿ, ಹಾಗೆಯೇ ಏನೂ ಬೆಳೆದೇ ಇರೋಂಥ ಭೂಮಿಗಿರ್ಬೋದು ಅಥವಾ ಸಮುದಾಯ ಭೂಮಿಗಳಲ್ಲೂ ಸಹ ಹಾಕೋದಕ್ಕೆ ನಾವು ಸಸಿಗಳನ್ನ ಕೊಟ್ಟಿರ್ತೀವಿ. ಹಾಗೆಯೇ 2569 ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ನಾವು ಅಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಬಂದಿದ್ದೀವಿ. ಅದರಲ್ಲಿ 1931 ತರಬೇತಿ ಕಾರ್ಯಕ್ರಮಗಳು ಕ್ಯಾಂಪಸ್ಸಿಗೆ ಬಂದು, ಈಗ ಬೇರೆ ಬೇರೆ ಊರಿಂದನೂ ಬರೋರು ಇರ್ತಾರೆ, ಅಂದರೆ ಕಾಡಾಯಿಂದ ಇರ್ಬೋದು ಅಥವಾ ಬೇರೆ ರೈತ ಗುಂಪಿಂದ ಇವ್ರುಗಳೆಲ್ಲ ಬಂದು ನಮ್ಮಲ್ಲಿ ಮಾಹಿತಿ ತಗೊಳ್ಳೋದಕ್ಕೂ ಬರ್ತಾರೆ. ಅಂಥವ್ರಿಗೆಲ್ಲ ತರಬೇತಿ ಕೊಡೋದಕ್ಕೂ ಅಂಥವು ಸಹ ತುಂಬ ತರಬೇತಿಗಳನ್ನ ಆಗಿದೆ. ಸ್ವರಾವರಣ ತರಬೇತಿಗಳನ್ನೂ ಸಹ ನಾವು ರೈತರ ಇದರಲ್ಲಿ ಏನು ರಾವೆ ಪ್ರೋಗ್ರಾಮ್ಸ್ ಇರ್ತವೆ, ಕಾಲೇಜ್ ಸ್ಟೂಡೆಂಟ್ಸ್ಗಳು ಅವ್ರ ಜೊತೆನೂ ಸೇರಿಕೊಂಡು ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಹಳ್ಳಿಲೂ ಸಹ ಮಾಡ್ತೀವಿ. ಹಾಗೆಯೇ 70 ಗ್ರಾಮಗಳನ್ನ ನಾವು ಸಂಪೂರ್ಣ ಜೈವಿಕ ಇಂಧನ ಗ್ರಾಮಗಳು ಅಂತ ಅಂದ್ಬಿಟ್ಟು ಘೋಷಿಸಿದ್ದೇವೆ. ಅಂದರೆ ಸಂಪೂರ್ಣ ಜೈವಿಕ ಇಂಧನ ಗ್ರಾಮ ಅಂದರೆ ಎಲ್ಲ ಮನೆಗಳಲ್ಲೂ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ನಾವು ಜೈವಿಕ ಇಂಧನ ಸಸಿಗಳನ್ನ ನೆಟ್ಟು ಅವು 70 ಗ್ರಾಮಗಳು ಹಾಸನ ಜಿಲ್ಲೆಯಲ್ಲಿ ನಾವು ಇದು ಮಾಡಿದ್ದೀವಿ. ಹಾಗೆಯೇ 482 ಜೈವಿಕ ಇಂಧನ ಬೆಳೆಗಾರರ ಸಂಘ ಅಂತಲೂ ಸಹ ಮಾಡಿದ್ದೀವಿ. ಎಣ್ಣೆ ಬೀಜ ಹಾಗೂ ಇತರೆ ಕೃಷಿ ಉತ್ಪನ್ನಗಳ ಸಂಗ್ರಹರ ಸಂಘ ಅಂತ ಮಾಡಿದ್ದೀವಿ. ಸೊ ಅವುಗಳು ಏನು ಅಂತಂದರೆ ಸಂಘಗಳ ರೀತಿಯಲ್ಲೇ ಕೆಲಸ ಮಾಡಿಕೊಂಡು ಎಲ್ಲೆಲ್ಲಿ ಎಣ್ಣೆ ಬೀಜ ಸಿಗುತ್ತೋ ಅದೆಲ್ಲ ಅವರು ಕಲೆಕ್ಟ್ ಮಾಡಿ ನಮಗೆ ಕೊಡೋ ರೀತಿಲಿ. ಸೊ ಹಾಗೆಯೇ ಅವರು ಅಲ್ಲೇ ಬೇಕಾದ್ರೆ ಆಯಿಲ್ ಎಕ್ಸ್ಪೆಲ್ಲರ್ಸ್ ಅಂತ ಏನಿದೆ ಅಂಥವು ಏನಾದರೂ ಸಿಕ್ಕಿದ್ರೆ ಅಥವಾ ನಾವು 24 ಎಣ್ಣೆ ತೆಗೆಯುವ ಯಂತ್ರಗಳನ್ನ ಗೃಹ ಮಟ್ಟದವನ್ನ ಸಂಘಗಳಿಗೂ ಸಹ ನಾವು ಕೊಟ್ಟಿರ್ತೀವಿ. ಈ ಕ್ರಾಫ್ ಅಂತ ಅಂದ್ಬಿಟ್ಟು WHO ವರ್ಲ್ಡ್ ಫುಡ್ ಆರ್ಗನೈಸೇಷನ್ ಅವ್ರ ಇದರಿಂದ ಒಂದು, ಮತ್ತು ನಬಾರ್ಡಿಂದ ಇವರೆಲ್ಲ ಸಹಯೋಗದಲ್ಲಿ ನಾವು ರೈತರಿಗೂ ಸಹ ಗುಂಪುಗಳಿಗೆ ಸುಮಾರು 23 ಗೃಹ ಮಟ್ಟದ ಎಣ್ಣೆ ತೆಗೆಯುವ ಯಂತ್ರಗಳನ್ನು ಸಹ ನಾವು ಕೊಟ್ಟಿದ್ದೀವಿ. ಈಗ 4 ಜೈವಿಕ ಇಂಧನ ಎಣ್ಣೆ ಬೀಜ ಸಂಘನ ರಿಜಿಸ್ಟರ್ ಸಹ ಮಾಡಿದ್ವಿ. ಆದರೆ ಇವೆಲ್ಲ ಅಷ್ಟು ಸಂಘಗಳು ಕಾರ್ಯಚಟುವಟಿಕೆ ಕಮ್ಮಿ ಆಗಿದೆ ಅಥವಾ ನಿಂತೋಗಿದೆ ಅಂತಲೇ ಹೇಳ್ಬೋದು. ಕಾರಣ 2016ರಿಂದ ಯಾವುದೇ ಒಂದು ಚಟುವಟಿಕೆಗಳು ಆಗದೇ ಇದ್ದರಿಂದ ಇನ್ನು ಮುಂದೆ ಹಣಕಾಸಿನ ಒಂದು ಗೌರ್ಮೆಂಟಿಂದ ಇರ್ಬೋದು ಅಥವಾ ಯೂನಿವರ್ಸಿಟಿಯಿಂದ ನಮಗೇನಾದರೂ ಸಿಕ್ಕರಲ್ಲಿ ನಾವು ಅದನ್ನು ಮುಂದುವರ್ಸೋದಕ್ಕೆ ತಯಾರಿದ್ದೀವಿ. ಸೊ ಇದು ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯಗೆ ಈಗ ಸೇರಿರುವಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ಇನ್ನೆಲ್ಲ ಕಾರ್ಯಕ್ರಮಗಳು ಮಂಡ್ಯದಿಂದ ನಮಗೆ ಅನುದಾನವನ್ನು ಸಿಗ್ತಾ ಇರ್ತದೆ.
ಜೈವಿಕ ಇಂಧನ ಉದ್ಯಾನದ ಸಾಧನೆಗಳ ಜೊತೆಗೆ ಒಟ್ಟಾರೆ ಚಟುವಟಿಕೆ, ಒಟ್ಟಾರೆ ಏನೆಲ್ಲ ನಡೀತದೆ ಅನ್ನುವಂಥದ್ದನ್ನು ನಮ್ಮ ಆಕಾಶವಾಣಿಯ ಮೂಲಕ ಸುಮಾರು 15 ಸಂಚಿಕೆಗಳಲ್ಲಿ ನಾವು ಪ್ರಸಾರವನ್ನು ಮಾಡಿದ್ವಿ ಸರ್. ಆಕಾಶವಾಣಿ ಕಾರ್ಯಕ್ರಮಗಳು ಮತ್ತು ಅದಕ್ಕೆ ನಮ್ಮ ಕೃಷಿಕರು ಸ್ಪಂದಿಸಿದ ರೀತಿ ತಮಗೇನನ್ಸುತ್ತೆ? ಈ ಒಂದು ಅಂದರೆ ಇದು ಸಾಲದು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಏನು ಜೈವಿಕ ಇಂಧನದ ಪೂರೈಕೆ ಮಾಡೋದಕ್ಕೆ ಯಾವ ರೀತಿ ಸಹಾಯ ಆಗುತ್ತೆ ಅನ್ನೋವಂಥ ಪ್ರಮಾಣದಲ್ಲಿ ನೋಡಿದಾಗ ನಾವು ಮಾಡ್ತಿರೋ ಕೆಲಸ ಇನ್ನೂ ಮಾಡಬೇಕಾಗಿದೆ. ರೈತರ ಸಹಭಾಗಿತ್ವನೂ ಸಾಕಷ್ಟು ಬೇಕಾಗಿರ್ತದೆ. ಇದು ಇಂಧನ ಸ್ವಾವಲಂಬನೆಗೆ ಈ ಒಂದು ಜೈವಿಕ ಇಂಧನದ ಒಂದು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಾವು ತೆಗೆದುಕೊಳ್ಳಬಹುದು ಭಾಳ ಅವಶ್ಯಕತೆ ಇರ್ತದೆ. ಹಾಗೂ ಇನ್ನು ಮುಂದೆ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಅದರ ಇದು ಸಿಗ್ತದೆ, ರೈತರಿಗೂ ಅನುಕೂಲ ಸಿಗುತ್ತೆ. ಒಳ್ಳೆಯದು ಸರ್. ಆಕಾಶವಾಣಿಯ ಮೇಲಿನ ಅಭಿಮಾನ ಹಾಗೂ ನಮ್ಮ ಕೃಷಿಕರನ್ನು ತಲುಪಬೇಕು ಅನ್ನುವಂತಹ ಒಂದು ಆಶಯದೊಂದಿಗೆ ಹಸಿರು ಇಂಧನ ಸರಣಿ ಕಾರ್ಯಕ್ರಮವನ್ನು ನಾವು 15 ಸಂಚಿಕೆಗಳಲ್ಲಿ ಇದುವರೆಗೆ ಪ್ರಸಾರವನ್ನು ಮಾಡಿದ್ವಿ. ಆ ಕಾರಣಕ್ಕಾಗಿ ಆಕಾಶವಾಣಿಯೊಂದಿಗೆ ತಮ್ಮ ಒಡನಾಟ ಸಾಕಷ್ಟು ಇತ್ತು. ಮುಂದಿನ ದಿವಸಗಳಲ್ಲಿಯೂ ಕೂಡ ಆಕಾಶವಾಣಿ ತಮ್ಮಲ್ಲಿಗೆ ಬರುತ್ತೆ. ನೀವು ಕೂಡ ಬಂದು ಈ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಆಗಿಂದಾಗ್ಗೆ ನಮ್ಮ ಕೇಳುಗರಿಗೆ ತಲುಪಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾ, ಈ ಮಡೆನೂರಿನಲ್ಲಿ ಇರತಕ್ಕಂಥ ಜೈವಿಕ ಇಂಧನ ಉದ್ಯಾನ ಏನಿದೆಯೋ ಇದರ ಸಾಧನೆಗಳು ಹೇಗಿತ್ತು, ಚಟುವಟಿಕೆಗಳು ಹೇಗೆ ಆಗ್ತಾ ಇದೆ ಅನ್ನುವಂಥ ಪರಿಚಯವನ್ನು ಇವತ್ತಿನ ಸಂಚಿಕೆಯಲ್ಲಿ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹಾಗೆಯೇ ನಾನೊಂದು ಲಯನ್ಸ್ ಕ್ಲಬ್ ಹಾಸನಗೆ ಅನುದಾನ ನೀಡಿದಂಥ ಅವ್ರಿಗೂ ಸಹ ಈ ಸಮಯದಲ್ಲಿ ವಂದನೆಗಳನ್ನ ಹೇಳಲೇಬೇಕಾಗಿರ್ತದೆ. ಹಾಗೆಯೇ ಮುಂದಿನ ದಿನಗಳಲ್ಲೂ ಸಹ ಆಕಾಶವಾಣಿ ಜೊತೆ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ಅನ್ನೋದು ಸಹ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಇದುವರೆಗೆ ಜೈವಿಕ ಇಂಧನ ಉದ್ಯಾನ ಮಡೆನೂರಿನ ಸಾಧನೆಗಳು ಈ ಕುರಿತಂತೆ ಹಾಸನ ತಾಲೂಕು ಮಡೆನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎ.ಸಿ. ಗಿರೀಶ್ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ರೈತ ಬಾಂಧವರೇ, ಇಲ್ಲಿಗೆ ಹಾಸನದ ಮಡೆನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನ ಪ್ರಾಯೋಜನೆ ಮಾಡಿದಂತಹ ಹಸಿರು ಇಂಧನ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಪ್ರಸಾರ ಮಾಡಲು ಅನುವು ಮಾಡಿದ ಮಡೆನೂರಿನ ಜೈವಿಕ ಇಂಧನ ಉದ್ಯಾನ ಹಾಗೂ ಪ್ರಸಾರವನ್ನು ಮಾಡಿದಂತಹ ಆಕಾಶವಾಣಿ ಹಾಸನಕ್ಕೆ, ಹಾಗೆಯೇ ಕಾರ್ಯಕ್ರಮವನ್ನು ಆಲಿಸಿದ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ರೈತ ಬಾಂಧವರೇ, ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದಂತಹ ಪ್ರಶ್ನೆ: ಕರ್ನಾಟಕದಲ್ಲಿ ಸದ್ಯ ಉತ್ಪಾದನೆಯಾಗುತ್ತಿರುವ ಜೈವಿಕ ಇಂಧನ ಎಣ್ಣೆ ಬೀಜಗಳ ಸಂಖ್ಯೆ ಎಷ್ಟು? ಸರಿಯಾದಂತಹ ಉತ್ತರ 1.4 ಮಿಲಿಯನ್ ಟನ್. ಸಾಕಷ್ಟು ಜನ ರೈತ ಬಾಂಧವರು ಸರಿಯಾದಂತಹ ಉತ್ತರವನ್ನು ಬರೆಯಲು ಪ್ರಯತ್ನವನ್ನು ಮಾಡಿದ್ದೀರಿ. ಕೆಲವರು ಮಿಲಿಯನ್ ಟನ್ ಬರೆಯುವ ಬದಲು ಬರೀ ಟನ್ ಅಂತ ಬರೆದಿದ್ದೀರಿ. ಕೆಲವರು ಕುಂಟಾಲ್ ಲೆಕ್ಕದಲ್ಲಿ ಉತ್ತರವನ್ನು ಬರೆದು ಕಳುಹಿಸಿದ್ರಿ. ಆದರೂ ಪ್ರಶ್ನೆಯನ್ನು ಮತ್ತು ಉತ್ತರವನ್ನು ಮತ್ತೊಮ್ಮೆ ಗಮನಿಸ್ಕೊಳ್ಳಿ. ಕರ್ನಾಟಕದಲ್ಲಿ ಸದ್ಯ ಉತ್ಪಾದನೆಯಾಗುತ್ತಿರುವ ಜೈವಿಕ ಇಂಧನ ಎಣ್ಣೆ ಬೀಜಗಳ ಸಂಖ್ಯೆ ಎಷ್ಟು? ಸರಿಯಾದಂತಹ ಉತ್ತರ 1.4 ಮಿಲಿಯನ್ ಟನ್. ಸರಿಯಾದಂತಹ ಉತ್ತರವನ್ನು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಸಾಕಷ್ಟು ಜನ ರೈತ ಬಾಂಧವರು ಕಳುಹಿಸಿಕೊಟ್ಟಿದ್ದೀರಿ. ಅದರಲ್ಲಿ ಲಾಟರಿ ಮೂಲಕ ಆಯ್ಕೆಯಾದ ಕಳೆದ ಸಂಚಿಕೆಯ ವಿಜೇತರು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಎಸ್.ಎಂ. ಶೋಭಾ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಇಂದಿನ ಸಂಚಿಕೆಗೆ ಅಂದರೆ ಕಡೆಯ ಕಂತಿನ ಕಾರ್ಯಕ್ರಮದ ಪ್ರಶ್ನೆ ಹೀಗಿದೆ: ಹಾಸನದಲ್ಲಿರುವ ಜೈವಿಕ ಇಂಧನ ಉದ್ಯಾನ ಇದುವರೆಗೆ ಎಷ್ಟು ಗ್ರಾಮಗಳನ್ನು ಸಂಪೂರ್ಣ ಜೈವಿಕ ಇಂಧನ ಗ್ರಾಮಗಳು ಎಂದು ಘೋಷಣೆಯನ್ನು ಮಾಡಿದೆ? ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎ.ಸಿ. ಗಿರೀಶ್ ಅವರು ಜೈವಿಕ ಇಂಧನ ಉದ್ಯಾನ ಮಡೆನೂರಿನ ಸಾಧನೆಗಳನ್ನು ಮಾತನಾಡುವ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಹಾಸನದಲ್ಲಿರುವ ಜೈವಿಕ ಇಂಧನ ಉದ್ಯಾನ ಇದುವರೆಗೆ ಎಷ್ಟು ಗ್ರಾಮಗಳನ್ನು ಸಂಪೂರ್ಣ ಜೈವಿಕ ಇಂಧನ ಗ್ರಾಮಗಳು ಎಂದು ಘೋಷಣೆಯನ್ನು ಮಾಡಿದೆ? ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ಹಸಿರು ಇಂಧನ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202. ರೈತ ಬಾಂಧವರೇ, ಇಲ್ಲಿಗೆ ಹಸಿರು ಇಂಧನ ಬಾನುಲಿ ಸರಣಿ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ
ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಕಾರ್ಯಕ್ರಮದಲ್ಲಿ ವಿಜೇತರಾದಂತಹ ಎಲ್ಲ ಶ್ರೋತೃಗಳಿಗೂ ಅಭಿನಂದನೆಗಳು. ಇದುವರೆಗೆ ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಗೋ ರಾ ರವಿಶಂಕರ್.